ಉಲ್ಫಾ ಉಗ್ರನ ಬಂಧನ ಬೆನ್ನಲ್ಲೇ ಪಾಕ್ ಪ್ರಜೆ ಬಂಧನವಾಗಿದೆ. ಬೆಂಗಳೂರಿನಲ್ಲಿ ಓರ್ವ ಪಾಕಿಸ್ತಾನಿ ಪ್ರಜೆಯನ್ನ ಅರೆಸ್ಟ್ ಮಾಡಲಾಗಿದೆ. ಉಲ್ಫಾ ಉಗ್ರನ ಬಂಧನದ ಬೆನ್ನಲ್ಲೇ ಪಾಕ್ ಪ್ರಜೆ ಅವನ್ನ ಕೂಡ ಈಗ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಓರ್ವ ಪಾಕಿಸ್ತಾನಿ ಪ್ರಜೆಯ ಬಂಧನವಾಗಿದೆ. ಅರೆಸ್ಟ್ ಆಗಿದ್ದಾನೆ ಆತ. ಬೆಂಗಳೂರಿನ ಹೊರವಲಯದ ಜಿಗಣಿಯ ಬಳಿ ಬಂಧಿಸಲಾಗಿದೆ. 4 ವಿದೇಶಿ ಪ್ರಜೆಗಳು ಸೇರಿ ಓರ್ವ ಪಾಕ್ ಪ್ರಜೆಯನ್ನ ಈಗ ಬಂಧಿಸಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬ ಸಮೇತ ವಾಸವಿದ್ದ ಈ ವ್ಯಕ್ತಿ, ಈಗ ಆತನನ್ನು ಕೂಡ ಬಂಧಿಸಲಾಗಿದೆ. ಉಲ್ಫಾ ಉಗ್ರನ ಬಂಧನದ ಬೆನ್ನಲ್ಲೇ ಈಗ ಪಾಕ್ ಪ್ರಜೆಯ ಬಂಧನವಾಗಿದೆ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಮೊನ್ನೆ ಉಲ್ಫಾ ಉಗ್ರನ ಬಂಧನವಾಗಿತ್ತು. ಆತ ಗಿರೀಶ್ ಬೋರಾ ಅನ್ನೋದು ಗೊತ್ತಿತ್ತು. ಈಗ ಪಾಕ್ ಪ್ರಜೆಯ ಬಂಧನವಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಮೊನ್ನೆ ಉಲ್ಫಾ ಉಗ್ರನ ಬಂಧನವಾಗಿತ್ತು ಗಿರೀಶ್ ಬೋರಾ ಅಂತ. ಈಗ ಪಾಕ್ ಪ್ರಜೆಯ ಬಂಧನ ಆಗಿರುವಂಥದ್ದು. ಈತ ಎಲ್ಲಿ ಅಡಗಿ ಕುಳಿತಿದ್ದ, ಈತನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದೇಗೆ ಪೊಲೀಸರು? ಚಂದ್ರಶೇಖರ್. ಖಂಡಿತವಾಗಿಯೂ ಮಧು, ಏನು ಈ ಹಿಂದೆ ಬಂಧನವಾಗಿದ್ದಂತಹ ಉಲ್ಫಾ ಉಗ್ರನ ಬಂಧನ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆತನ ತೀವ್ರ ವಿಚಾರಣೆಯನ್ನ ನಡೆಸಿದಂತಹ ಏನು ಜಿಗಣಿ ಪೊಲೀಸರು ಈಗಾಗಲೇ ಏನು ಆತನ ಒಂದು ವಿಚಾರಣೆಯ ನಂತರ, ಅಂದ್ರೆ ಸ್ಥಳೀಯ ಒಬ್ಬ ಆರೋಪಿಯ ಒಂದು ಸಹಾಯವನ್ನ ಪಡೆದು 4 ಈಗ ವಿದೇಶಿ ಪ್ರಜೆಗಳು ಸೇರಿದಂತೆ ಪಾಕಿಸ್ತಾನದ ಒಬ್ಬ ಪ್ರಜೆಯನ್ನ ಜಿಗಣಿ ಬಳಿ ಬಂಧನ ಮಾಡಲಾಗಿರುವಂತಹದ್ದು ಜಿಗಣಿ ಪೊಲೀಸರು. ಇನ್ನು ಹೊರವಲಯದ ಆನೇಕಲ್ ಏನಿದೆ, ಆನೇಕಲ್ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇವರು ಒಂದು ಫ್ಲಾಟ್ ಅನ್ನ ಮಾಡಿಕೊಂಡು ಆ ಒಂದು ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇನ್ನು ಏನು ಈಗಾಗಲೇ ಪಾಕ್ನ ಪ್ರಜೆ ಸೇರಿ 4 ಜನ ವಿದೇಶಿ ಪ್ರಜೆಗಳು ಬಂಧನ ಆಗಿದೆ. ಇದರಲ್ಲಿ ಪಾಕ್ನ ಪ್ರಜೆ ಏನಿದ್ದಾನೆ, ಈತನ ಒಂದು ಪತ್ನಿ ಏನಿದ್ದಾಳೆ, ಆಕೆ ಕೂಡ ಏನು ಬಾಂಗ್ಲಾದೇಶದ ಮೂಲದವಳು ಅಂತ ಹೇಳಿ ಈಗಾಗಲೇ ತಿಳಿದು ಬಂದಿರುವಂತಹದ್ದು. ಇಬ್ಬರು ಮಕ್ಕಳ ಜೊತೆಯಲ್ಲಿ ಈತ ಒಂದು ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲಿ ವಾಸ ಮಾಡ್ತಾ ಇದ್ದ. ಜೊತೆಗೆ ಈ ಹಿಂದೆ ಏನು ಈತನ ಯಾರು ಮತ್ತೆ ಈತನ ಹಿನ್ನೆಲೆಯನ್ನು, ಯಾವ ಉಗ್ರ ಸಂಘಟನೆಗೆ ಸಂಬಂಧಪಟ್ಟವನು, ಮತ್ತೆ ಈತನ ಜೊತೆ ಈತನಿಗೆ ಯಾವ ರೀತಿಯಾದಂತಹ ಲಿಂಕು ಅನ್ನುವಂತಹ ವಿಚಾರವಾಗಿ ಈಗಾಗಲೇ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಮಧು. ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.